ನಮ್ಮ ಕಂಪನಿ ಒಂದು ಸ್ನ್ಯಾಕ್ಸ್ ಕಂಪನಿ. ಈಗಿನ ಕಾಲದಲ್ಲಿ ಎಲ್ಲ ಜಂಕ್ ಫುಡ್ ಮೊರೆ ಹೋಗ್ಬಿಟ್ಟಿದ್ದಾರೆ. ನಾವು ಅದನ್ನು ಚೇಂಜ್ ಮಾಡಲಿಕ್ಕೋಸ್ಕರ ನಾವು ಈ ಸ್ನ್ಯಾಕ್ಸ್ ಕಂಪನಿ ಓಪನ್ ಮಾಡಿದ್ದೀವಿ. ಎಲ್ಲರೂ ಸ್ನ್ಯಾಕ್ಸ್ ಕಂಪನಿ ಓಪನ್ ಮಾಡ್ತಾರೆ. ನಮ್ಮಲ್ಲಿ ಏನು ಡಿಫ್ರೆಂಟ್ ಇದೆ ಅಂದರೆ ನಾವು ಸಿರಿಧಾನ್ಯ ಯೂಸ್ ಮಾಡ್ತಾಯಿದ್ದೀವಿ. ಸಿರಿಧಾನ್ಯ ಎಲ್ಲರಿಗೂ ಅನ್ನಿಸ್ಬೋದು ಏನಿದು ಸಿರಿಧಾನ್ಯ ಅಂತ. ಬಟ್ ಸಿರಿಧಾನ್ಯದಲ್ಲಿ ಇರೋವಂಥ ಒಂದು ಬೆನಿಫಿಟ್ಸು ನಿಮಗೆ ಏನರಲ್ಲೂ ಸಿಗೋದಿಲ್ಲ. ನಿಮಗೆ ಸಿರಿಧಾನ್ಯದಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದು ಶುಗರು, ಡಯಾಬಿಟೀಸು, BP ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟು ಮತ್ತು ಡೈಜೆಷನ್ನು, ಇದೆಲ್ಲ ಒಂದು ಪ್ರಾಬ್ಲಮ್ಸ್ನ ಆರಾಮಾಗಿ ಸಾಲ್ವ್ ಮಾಡೋವಂಥದ್ದು. ಫಸ್ಟ್ ಒಂದು ಬಂದು ನಮ್ಮದು ಲಡ್ಡುಗಳಿದೆ. ಲಡ್ಡುಗಳಲ್ಲಿ ನಮ್ಮದು 5 ವೆರೈಟಿ ಇದೆ. ಫಸ್ಟು ಲಡ್ಡು ಇದು ಬಂದು ಮಿಲೆಟ್ ಬ್ಲಿಸ್ ಅಂತ. ಮಿಲೆಟ್ ಬ್ಲಿಸ್ ಅಂದರೆ ಇದರೊಳಗೆ ನಾವು ಮಿಲೆಟ್ಸ್ ಸಿರಿಧಾನ್ಯ ಯೂಸ್ ಮಾಡಿಕೊಂಡು ಲಡ್ಡು ಮಾಡಿದ್ದೀವಿ. ನಾವು ಇದರೊಳಗೆ ಸಿರಿಧಾನ್ಯ ಮತ್ತು ತುಪ್ಪ ಮತ್ತು ಜಾಗರಿ ಯೂಸ್ ಮಾಡ್ಕೊಂಡು ಇದೊಂದು ಶುರು ಮಾಡಿದ್ದೀವಿ. ಇದು ಬಂದು ಮಿಲೆಟ್ ಬ್ಲಿಸ್ ಫ್ಲ್ಯಾಕ್ಸ್ ಸೀಡ್ಸ್. ನೆಕ್ಸ್ಟ್ ಫ್ಲ್ಯಾಕ್ಸ್ ಸೀಡ್ಸ್ ಲಡ್ಡು ಅಂತ. ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಅಂದರೆ ಯಾರಿಗೂ ನೀವು ಹಾಗೆ ಫ್ಲ್ಯಾಕ್ಸ್ ಸೀಡ್ಸ್ ಕೊಟ್ಟರೆ ಯಾರೂ ಕೂಡ ತಿನ್ನಲ್ಲ. ಯಾಕಂದರೆ ಆ ಟೇಸ್ಟ್ ಆ ಥರ ಇರುತ್ತೆ. ಈಗ ಮಕ್ಕಳಿಗೆ ನಾವು ಒಂದು ಸ್ಪೂನ್ ಟೇಸ್ಟ್ ಕೊಟ್ಟರೆ ಫ್ಲ್ಯಾಕ್ಸ್ ಸೀಡ್ಸ್ ನೀನು ತಿನ್ನಬೇಕು ದಿನಪುಟ ನೀನು ತಿನ್ನು ಅಂದರೆ ಅವ್ರು ತಿನ್ನೋದಿಲ್ಲ. ಇವನ್ ಎಲ್ಲರೂ ಎಲ್ಡರ್ಲಿ ಪೀಪಲ್ ಆದರೂ ಆಗಲಿ, ವಯಸ್ಸಾಗಿರೋರಾದರೂ ಆಗಲಿ, ಯಾರು ಕೂಡ ಹಾಗೆ ತಿನ್ನೋಕ್ಕೆ ಒಂದು ಸ್ವಲ್ಪ ಮುಜುಗರ ಪಟ್ಕೋತಾರೆ. ನಾವು ಅದನ್ನೇ ಯೂಸ್ ಮಾಡಿಕೊಂಡು ಅದು ಮತ್ತು ಎಳ್ಳು ಯೂಸ್ ಮಾಡಿಕೊಂಡು ಫ್ಲ್ಯಾಕ್ಸ್ ಸೀಡ್ಸ್ ಲಡ್ಡು ಅಂತ ತಯಾರು ಮಾಡಿದ್ದೀವಿ. ನೆಕ್ಸ್ಟ್ ಬಂದು ವೀಟ್ ಲಡ್ಡು ಅಂತ. ಈ ವೀಟ್ ಲಡ್ಡುಲಿ ನಾವು ಗೋಧಿ ಹಿಟ್ಟು ಯೂಸ್ ಮಾಡಿದ್ದೀವಿ, ಬೆಲ್ಲ ಮತ್ತು ತುಪ್ಪ ಯೂಸ್ ಮಾಡಿದ್ದೀವಿ. ತುಂಬ ಸೂಪರಾಗಿರುತ್ತೆ ಟೇಸ್ಟು. ಮತ್ತು ಯಾವಾಗಲೂ ಚಪಾತಿ ತಿಂದು ಬೇಜಾರಾಗಿರುತ್ತೆ. ಒಂದೊಂದು ಸತಿ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿರಲ್ಲ, ಅಂಥ ಟೈಮಲ್ಲಿ ನೀವು ಇದೊಂದು ತಿನ್ಬೋದು ಬೆಳಗ್ಗೆ ಹೊತ್ತು. ತುಂಬ ಒಳ್ಳೆಯದು. ಇದು ಜೋಆರ್ ಪೀನಟ್ ಲಡ್ಡು ಅಂತ. ಇದರೊಳಗೆ ನಾವು ಜೋಳ ಮತ್ತು ಕಡಲೆಕಾಯಿ ಬೀಜ ಯೂಸ್ ಮಾಡಿಕೊಂಡು ಒಂದು ಲಡ್ಡು ತಯಾರು ಮಾಡಿದ್ದೀವಿ. ಇದಂತೂ ತುಂಬ ಫಾಸ್ಟ್ ಮೂವಿಂಗ್ ನಮ್ಮ ಕಂಪನಿಯಲ್ಲಿ. ಎಲ್ಲರಿಗೂ ಇದು ತುಂಬಾ ಇಷ್ಟ ಆಗ್ತಾಯಿದೆ. ಮಕ್ಕಳಿಗಂತೂ ಇದನ್ನು ಒಂದು ಕೊಟ್ಟರೆ ಸಾಕು. ದಿನಕ್ಕೆಲ್ಲ ಲಡ್ಡು ಒಂದು ಕೊಟ್ಬಿಡಿ, ಬ್ರೇಕ್ಫಾಸ್ಟಿಗೆ ಇಲ್ಲ ಸ್ನ್ಯಾಕ್ಸ್ ಬಾಕ್ಸಿಗೆ ಮಾತ್ರ ಇದು ಹೇಳಿ ಮಾಡಿಸಿದ್ದಂಥ ಒಂದು ಲಡ್ಡು. ಇದು ಬೂಂದಿ ಲಾಡು. ಬೂಂದಿ ಲಾಡು ಎಲ್ಲರೂ ತಿಂದಿರ್ತೀರ. ಬಟ್ ನಮ್ಮ ಬೂಂದಿ ಲಾಡಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ ಅಂದರೆ ನಾವು ಶುಗರ್ ಯೂಸ್ ಮಾಡಿಲ್ಲ, ಬೆಲ್ಲ ಹಾಕಿ ನಾವು ಬೂಂದಿ ಲಾಡು ರೆಡಿ ಮಾಡಿದ್ದೀವಿ. ಈ ಲಡ್ಡುನೂ ಅಷ್ಟೇ ತುಂಬ ಸಾಫ್ಟಾಗೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮಿಲೆಟ್ ಮೈಸೂರ್ ಪಾಕ್ ಅಂತ. ಮೈಸೂರ್ ಪಾಕ್ ಎಲ್ಲರೂ ತಿಂದಿರ್ತಾರೆ. ಅದು ಯೂಶ್ವಲಿ ಬೇಸನ್ನಿಂದ ಮಾಡ್ತಾರೆ. ನಮ್ಮ ಕಂಪನಿಯಲ್ಲಿ ನಾವು ಸಿರಿಧಾನ್ಯ ಯೂಸ್ ಮಾಡಿದ್ದೀವಿ, ಮಿಲೆಟ್ ಮೈಸೂರ್ ಪಾಕ್ ಅಂತ. ಇದರೊಳಗೆ ಮತ್ತು ನಾವು ಬೆಲ್ಲ ಯೂಸ್ ಮಾಡಿದ್ದೀವಿ, ಶುಗರ್ ಯೂಸ್ ಮಾಡಿಲ್ಲ. ಬೆಲ್ಲ, ತುಪ್ಪ ಮತ್ತು ಸಿರಿಧಾನ್ಯ ಯೂಸ್ ಮಾಡಿಕೊಂಡು ಮೈಸೂರ್ ಪಾಕ್ ರೆಡಿ ಮಾಡಿದ್ದೀವಿ. ಈವನ್ ಡಯಾಬಿಟೀಸ್ ಅವರು ಪಾಪ ಯಾವಾಗ್ಲೂ ಒದ್ದಾಡ್ಬೋದು, ಏನು ತಿನ್ನೋಕ್ಕಾಗಲ್ಲ. ಇದನ್ನು ಅಟ್ಲೀಸ್ಟ್ ಟೇಸ್ಟ್ ಆದರೂ ಮಾಡ್ಬೋದು ಅವರು.